ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. MBBS ಮೌಲ್ಯಮಾಪನ ವ್ಯಾಲ್ಯೂಯೇಷನ್ ಅಲ್ಲಿ ಮಹಾ ಎಡವಟ್ಟು ಕೂಡ ಆಗಿದೆ. 5 ವರ್ಷದಿಂದ ಪರೀಕ್ಷೆ ಬರೀತಿದ್ರು ಕೂಡ ಪಾಸ್ ಆಗಿಲ್ಲ. ವಿದ್ಯಾರ್ಥಿಗಳು ಅಳ್ಳನ್ನು ಕೂಡ ತೋರ್ಸ್ಕೊತಾ ಇದ್ದಾರೆ. ಏನಂದ್ರೆ ಮೌಲ್ಯಮಾಪನದಲ್ಲಿ ಆಗಿರೋ ತಪ್ಪುಗಳನ್ನ ವಿದ್ಯಾರ್ಥಿಗಳು ಎತ್ತಿ ಹಿಡಿತಿದ್ದಾರೆ. ಎಲ್ಲ ಮೌಲ್ಯಮಾಪಕರು ಒಂದೇ ರೀತಿಯಲ್ಲಿ ಮೌಲ್ಯಮಾಪನ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ವಿಭಿನ್ನವಾಗಿ ಅಂಕಗಳು ಸಿಕ್ಕಿದ್ದಾವೆ. ಸಮಸ್ಯೆ ಬಗೆಹರಿಸಲು NMCಗೆ ಪತ್ರ ಬರೆದು ಮನವಿ ಮಾಡಿದ್ದೇವೆ. ಶೀಘ್ರವೇ ವಿನಯ ಬಂದ್ಬಿಟ್ಟು NMCಗೆ ಭೇಟಿ ನೀಡಿ ಅಧಿಕಾರಿಗಳ ಭೇಟಿ ಮಾಡ್ತಾರೆ ಅಂತ ಹೇಳಿ RGSMS ಮೌಲ್ಯಮಾಪನ ಕುಲ ಸಚಿವರು ಹೇಳಿದ್ದಾರೆ. ಇದು ಎಲ್ಲಿ ನಡೆದಿರೋದಂದ್ರೆ ಬೆಂಗಳೂರಿನಲ್ಲಿ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾನಿಲಯ RGUHS ಅಲ್ಲಿ ನಡೆದಿರೋದು. ಏನಾಗಿದೆ ಅಂದ್ರೆ MBBS ವ್ಯಾಸಂಗ ಮಾಡೋ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಸಂಕಷ್ಟಗಳು ಆಗ್ತಾ ಇದೆ. ವರ್ಷ ಪರೀಕ್ಷೆ ಬರಿತಾ ಇದ್ದಾರೆ, ವಿದ್ಯಾರ್ಥಿಗಳು ಪಾಸ್ ಆಗ್ತಾ ಇಲ್ಲ. ಈ ಸಂಬಂಧ ಅವ್ರನ್ನ ಮೌಲ್ಯಮಾಪಕರು ಕುಲಪತಿಗಳು ಇರ್ತಾರೆ, ಅವ್ರನ್ನ ಭೇಟಿ ನೀಡಿ ಮನವಿ ಸಲ್ಲಿಸಿದ್ದಾರೆ. 2018 ಹಿಂದೆ ಪ್ರವೇಶ ಪಡೆದ 100 ವಿದ್ಯಾರ್ಥಿಗಳ ಪರಿಸ್ಥಿತಿ ಇದೇ ರೀತಿ ಆಗಿದೆ ಅಂತೆ. ಉತ್ತರ ಪತ್ರಿಕೆಯಲ್ಲಿ 5 ಬಾರಿ ಮೌಲ್ಯಮಾಪನಗೊಂಡಿದ್ದು ಕೂಡ ಒಬ್ಬೊಬ್ಬ ಮೌಲ್ಯಮಾಪಕರು ಒಂದೊಂದು ರೀತಿ ಮಾರ್ಕ್ಸ್ನ ಕೊಟ್ಟಿದ್ದಾರಂತೆ. 3ನೇ ಮೌಲ್ಯಮಾಪನದಲ್ಲಿ 62 ಸಿಕ್ಕಿದೆ, 2ನೇ ಮೌಲ್ಯಮಾಪನದಲ್ಲಿ 5 ಅಂಕ ಸಿಕ್ಕಿದೆ. ಮತ್ತೊಬ್ಬ ವಿದ್ಯಾರ್ಥಿಗೆ 3ನೇ ಮೌಲ್ಯಮಾಪನದಲ್ಲಿ 56 ಅಂಕ ಸಿಕ್ಕಿದೆ, 2ನೇ ಮೌಲ್ಯಮಾಪನದಲ್ಲಿ ಬರೀ 4 ಅಂಕಗಳು ಸಿಕ್ಕಿದೆ. ಇದು ಒಬ್ಬಿಬ್ಬರದ ಕಥೆ ಅಲ್ಲ, ಬಹು ರೀತಿ ಆಗಿದೆ ಅಂತ ಹೇಳಿದ್ದಾರೆ. ಒಟ್ಟಾರೆ ವ್ಯಾಲ್ಯೂಯೇಷನ್ ಬೇಕಾಬಿಟ್ಟಿ ಮಾಡೋದು ಕಲಾಪ್ಸ್ ಕಾಣ್ತಾ ಇದೆ. ಇಲ್ಲಿ ಬುಕ್ಸ್ ಅಲ್ಲಿ ಹೇಗಿದೆ, ಆನ್ಸರ್ ಕೀ ಹೇಗಿದೆ ಅದೇ ರೀತಿ ಬರೋದಕ್ಕಾಗೋದಿಲ್ಲ. ಕೆಲವರು ಓನ್ ಆಗಿ ತನ್ನದೇ ಆದ ಶೈಲಿಯಲ್ಲಿ ಕೂಡ ಬರೀತಾರೆ, ಅದನ್ನ ಕನ್ಸಿಡರ್ ಮಾಡಬೇಕಾಗುತ್ತೆ. ವಿವಿಧ ಬ್ಯಾಚ್ ವಿದ್ಯಾರ್ಥಿಗಳು ಈ ರೀತಿ ಆಗಿದೆ. ಸರಾಸರಿ 50 ಅಂಕ ಬಂದಲ್ಲಿ ವಿದ್ಯಾರ್ಥಿಗಳು ಪಾಸ್ ಆಗ್ತಾರೆ. ಆದರೆ ಮೌಲ್ಯಮಾಪಕರು ಕಡಿಮೆ ಅಂಕ ನೀಡಿರೋ ಕಾರಣ ಪಾಸ್ ಆಗೋದಕ್ಕೆ ಆಗೋದಿಲ್ಲ. ಈ ಬಾರಿ ಕೂಡ ಸಂಖ್ಯೆ ವ್ಯತ್ಯಾಸ ಹೇಗೆ ಸಾಧ್ಯ? ಮೌಲ್ಯಮಾಪಕರು ಅಸಡ್ಡೆ ಮಾಡ್ತಾ ಇದ್ದಾರೆ. ಪ್ರತಿ ಬಾರಿ ಈ ಸಮಸ್ಯೆ ಆದರೆ ಕಡಿಮೆ ಆಗಿಲ್ಲ, ವಿದ್ಯಾರ್ಥಿಗಳ ಭವಿಷ್ಯ ತೊಂದರೆ ಆಗಿದೆ ಅಂತ ಹೇಳ್ಬೋದು. ಯಾರೆಲ್ಲ ರಾಜೀವ್ ಗಾಂಧಿ ಆರೋಗ್ಯ ಯೂನಿವರ್ಸಿಟಿಗಳಲ್ಲಿ ಓದ್ತಾ ಇದ್ದಾರೆ ಅವರಿಗೆ ಈ ಸಮಸ್ಯೆ ಆಗಿದೆ. ಎಸ್ಪೆಷಲಿ MBBS ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಿದೆ. ನೋಡೋಣ ಇದ್ರ ಬಗ್ಗೆ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆ ಮೌಲ್ಯಮಾಪನ ಫಲ ಬಂದ್ಬಿಟ್ಟು ಎದ್ದು ಕಾಣ್ತಾ ಇದೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.